ಸೇನಾನುಭವ ಆ ಹೆಸರೇ ಆ ಪುಸ್ತಕದ ಒಳಗಡೆಯ ಪೂರಣವನ್ನ ತಿಳಿಸಿಕೊಡ್ತದೆ. ಹಾಗಿರುವಾಗ ಯಾಕೆ ಒಂದು ಪುಸ್ತಕ ಪರಿಚಯ ಬೇಕು ಅಂತ ಹೇಳುವಂತ ಅನುಮಾನ ಹುಟ್ಟಬಹುದು. ಅದೊಂದು ಸ್ವಾಭಾವಿಕ. ಒಂದು ಪುಸ್ತಕ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಆ ಪುಸ್ತಕ ಏನು, ಎತ್ತ, ಹೇಗೆ ಅಂತ ಹೇಳುವಂತಹದ್ದು ಕೇಳುಗರಿಗೆ ಪರಿಚಯ ಮಾಡಿಕೊಡುವ, ಪುಸ್ತಕ ಕೊಳ್ಳುವಂತಹ ಆಸಕ್ತಿ ಇದ್ದವರಿದ್ದರೆ ತಾನ್ಯಾಕೆ ಪುಸ್ತಕ ತಗೊಳ್ಬೇಕು ಅಂತ ಅನಿಸೋದಕ್ಕೆ, ಮತ್ತು ಸುಮ್ಮನೆ ಕೇಳಿ ಬಿಡುವವರಿದ್ದರೆ ಅಷ್ಟಕ್ಕೆ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ. ನಾನು ಪುಸ್ತಕಕ್ಕೆ ಹೋಗುವ ಮೊದಲು ಒಂದು ಪ್ರಸ್ತಾವನೆಯ 4 ಮಾತುಗಳನ್ನ ಹಾಕ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನ ಕೃತಿಗಳೆಲ್ಲವೂ ಮಹಾಕಾವ್ಯಗಳೇ. ಅದು ಗದ್ಯ ಇರ್ಬೋದು, ಪದ್ಯ ಇರ್ಬೋದು. ಸಣ್ಣ ಪುಟ್ಟ ಲೇಖನ ಕಥೆಗಳಿಗೆ ನಮ್ಮ ಹಿಂದಿನ ಕವಿಗಳು ಅವಕಾಶವನ್ನೇ ಕೊಟ್ಟಿಲ್ಲ, ಬರೆದೂ ಇಲ್ಲ, ಅಥವಾ ಬರೆದದ್ದು ನಮಗೆ ಸಿಕ್ಕದೆ ಹೋಗಿರ್ಬೋದು, ಅದು ಬೇರೆ ವಿಷಯ. ಹಾಗಿರುವಾಗ 1-2 ಮಹಾಕಾವ್ಯಗಳನ್ನ ಬರೆದಂತಹ ಮಹಾಕವಿಗಳು, 3ನೇದು ಬಹುಶಃ ಬಹಳಷ್ಟು ಮಂದಿ ಬರೆದಿಲ್ಲ. ಯಾಕೆ ಹೀಗೆ? 2 ಕಾರಣಗಳಿರಬಹುದು. ಒಂದು, ಅವರು ಆರಿಸಿಕೊಂಡಿರುವಂತಹ ವಸ್ತು, ವಿಸ್ತಾರವಾದ ಅರಹನ್ನ ಹೊಂದಿರುವಂತಹ ವಸ್ತುವನ್ನ ಗದ್ಯ ರೂಪದಲ್ಲೋ ಪದ್ಯ ರೂಪದಲ್ಲೋ ಹೇಳ ಹೊರಟಾಗ ಅದನ್ನು ಸಂಕ್ಷಿಪ್ತಗೊಳಿಸಲಿಕ್ಕೆ ಅವರಿಗೆ ಕಷ್ಟ ಆಗಿದೆ. ಇನ್ನೊಂದು, ತಾನು ಮಹಾಕವಿ ಅಂತ ಅನಿಸ್ಕೋಬೇಕು ಅಂತ ಹೇಳುವಂತಹ ಒಂದು ಭಾವನೆ ಇದ್ದಿದ್ದು ಇರಬಹುದು. ಬದಲಾವಣೆ ಅದು ಕಾಲದ ಧರ್ಮ. ಸಾಹಿತ್ಯ ಕ್ಷೇತ್ರಕ್ಕೂ ಅದು ಹೊರತಾಗಿಲ್ಲ. ಬ್ರಿಟಿಷರು ಹೋಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೂ ಕೂಡ ನಾವು ಈಗಲೂ ಕೂಡ ಇಂಗ್ಲಿಷಿಗೆ ದಾಸರಾಗಿದ್ದೇವೆ. ಈ ಅಪವಾದ ಸತ್ಯ. ಆದರೆ ಇಂಗ್ಲಿಷನ್ನು ನಾನು ತಿರಸ್ಕರಿಸ್ತಾ ಇಲ್ಲ. ಭಾರತೀಯ ಬೇರೆ ಭಾಷೆಗಳ ಮೇಲೆ ಆ ಇಂಗ್ಲಿಷ್ ಹೇಗೆ ಪ್ರಭಾವ ಬೀರಿದೆಯೋ, ಕನ್ನಡದ ಮೇಲೂ ಕೂಡ ಆ ಆಂಗ್ಲ ಸಾಹಿತ್ಯ ಕೊಡುವಂತಹದ್ದು ಪ್ರಭಾವ ಬೀರಿದೆ. ಗದ್ಯಕಾವ್ಯ, ಮಹಾಕಾವ್ಯ ಅಂತೇಳುವಂತಹ 2 ಕವಲಿರುವಂತಹ ಕನ್ನಡ ಸಾಹಿತ್ಯದ ಒಂದು ಹರಹನ್ನ ವಿಸ್ತಾರಗೊಳಿಸುತ್ತಿದ್ದರೆ ಅದು ಇಂಗ್ಲಿಷ್ ಸಾಹಿತ್ಯದ ಅಭ್ಯಾಸದ ಫಲವಾಗಿದೆ. ಕಥೆ ಇದೆ, ಕಾದಂಬರಿ ಇದೆ, ಜೀವನ ವೃತ್ತಾಂತವಿದೆ, ಪ್ರಬಂಧಗಳಿವೆ, ಆತ್ಮಚರಿತೆ ಇದೆ, ವ್ಯಕ್ತಿ ಚಿತ್ರಣ ಇದೆ. ಹೀಗೆ ಕವಿತೆಗಳೂ ಇವೆ. ಹೀಗೆಲ್ಲ ಬೇರೆ ಬೇರೆ ಪ್ರಕಾರಗಳಿಂದ ಇಂದು ಕನ್ನಡ ಸಾಹಿತ್ಯ ಶ್ರೀಮಂತ ಆಗಿದೆ. ಆ ಶ್ರೀಮಂತಿಕೆಗೆ ಕಾರಣ ಇಂಗ್ಲಿಷ್ ಭಾಷೆ ಅಂತ ಹೇಳುವಂತಹದ್ದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಕೇವಲ ಕವನ, ಕಥೆ, ಪ್ರಬಂಧ ಅಷ್ಟೇ ಅಲ್ಲ, ಈ ಒಂದೊಂದು ಪ್ರಕಾರದಲ್ಲೂ ಕೂಡ ಒಳಹೊಕ್ಕರೆ ಇನ್ನಷ್ಟು ಒಳಸುಳಿಗಳು. ಕವಿತೆಗಳನ್ನೇ ತೆಗೆದುಕೊಂಡ್ರೆ ಎಷ್ಟು ಪ್ರಕಾರಗಳಿವೆ. ಭಾವಗೀತೆಗಳಿವೆ, ದೇಶಭಕ್ತಿ ಗೀತೆಗಳಿವೆ, ಕಥನ ಕಾವ್ಯ ಇದೆ, ನವ್ಯ, ದಲಿತ, ಬಂಡಾಯ ಅಂತರುವಂತಹ ಪ್ರಕಾರಗಳು ಬಂದಿವೆ. ಸಾನೆಟ್ ಇದೆ, ಹಾಯ್ಕು, ಗಜಲ್, ಈ ಪ್ರಕಾರದ್ದು ಇದೆ. ಯಾಕೆ ಇದಕ್ಕೆ ಬೇರೆ ಬೇರೆ ಈ ಹೆಸರುಗಳು ಬಂತು? ಆರಿಸಿಕೊಂಡಿರುವಂತಹ ವಸ್ತು ಮತ್ತು ಅದರ ರೂಪಗಳಿಂದಾಗಿ ಈ ಪ್ರತ್ಯೇಕವಾದಂತಹ ಹೆಸರುಗಳು. ಗದ್ಯ ಪ್ರಬಂಧದಲ್ಲೂ ಕೂಡ ಒಂದಷ್ಟು ಪ್ರಕಾರಗಳಿವೆ. ಅವುಗಳಲ್ಲಿ ಹಿಂದೆ ಸ್ವಲ್ಪ ಇದ್ದು ಮತ್ತೆ ಮರೆಯಾದಂತಹ ಒಂದು ಬೇಟೆಯ ಸಾಹಿತ್ಯ, ಕಥೆ, ಕಾದಂಬರಿ ಇದೆಲ್ಲ ಇದ್ದದ್ದೇ ಗೊತ್ತಿದ್ದದ್ದೇ. ಬೇಟೆಯ ಸಾಹಿತ್ಯ, ಬೇಟೆಗಾರರ ಸಂಖ್ಯೆಯೂ ಕಡಿಮೆ. ಅಂತಹ ಬೇಟೆಗಾರರು
ಬರಹಗಾರರಾದದ್ದೂ ಇಲ್ಲ. ಹೀಗಾಗಿ ಎಲ್ಲೋ ಒಂದು 2-3 ನಾನು ಓದಿದಂತೆ ಕದಂಬಾಡಿ ಜಕ್ಕಪ್ಪರಯ್ಯವರ ಬೇಟೆಯ ನೆನಪುಗಳು ಇರಬೇಕು. ಅದಾದ್ಮೇಲೆ ಕೈಯಾರಿನ ನರಭಕ್ಷಕ ಹುಲಿ ಅಂತ ಹೇಳುವಂತಹ ಪುಸ್ತಕ. ಇದೇನೋ ಒಂದು 2-3 ಪುಸ್ತಕ ಹಿಂದೆ ಓದಿದ ನೆನಪು. ಅಷ್ಟು ಬಿಟ್ಟರೆ ಬೇರೆ ಪುಸ್ತಕಗಳು ಬಂದೇ ಇಲ್ಲ. ಹೇಗೆ ಬೇಟೆಯ ಸಾಹಿತ್ಯ ಹುಟ್ಟಿತೋ ಹಾಗೆ ಸತ್ತು ಹೋಗಿತ್ತು. ಆದರೆ ಈ ಒಂದು ಗದ್ಯ ಬರಹಕ್ಕೆ ಪೂರಕವಾಗಿ ಇವತ್ತು ಬಂದಂದ್ರೆ ಅದು ಸೈನ್ಯ ಸಾಹಿತ್ಯ ಅಥವಾ ಸೈನಿಕ ಸಾಹಿತ್ಯ ಅಂತ ಹೇಳುವಂಥದ್ದು. ಇವತ್ತಿನ ಅಗತ್ಯವೂ ಹೌದು. ಆ ಸಾಹಿತ್ಯ ಇವತ್ತು ಬೇಕು. ಈಗಾಗಲೇ ಮೊಗಸಾಲೆಗಳು ಆ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಯಾಕೆ ಈ ಪುಸ್ತಕ ಓದಬೇಕು? ನಮ್ಮ ಹುಡುಗರು ದೇಶಭಕ್ತಿಯನ್ನು ಹೊಂದಬೇಕು, ದೇಶಭಕ್ತರಾಗಬೇಕು, ದೇಶ ಕಟ್ಟಬೇಕು, ಅನಾವಶ್ಯಕವಾಗಿ ಸೈನಿಕರನ್ನ ದೂರಬಾರದು ಹೇಳುವಂತಹ ಅಂಶಗಳನ್ನ ಹೇಳಿದರು. ಇದಕ್ಕಾಗಿ ಈ ಸೈನಿಕ ಸಾಹಿತ್ಯವನ್ನ ಇವತ್ತು ನಾವು ಬಯಸಲೇಬೇಕಾಗಿದೆ. ವಾಸ್ತವವಾಗಿ ಇದು ಸೈನಿಕರ ಅನುಭವಗಳನ್ನು ಒಳಗೊಂಡಂತಹ ಪುಸ್ತಕಗಳು. ಆದರೆ ತಥಾಕಥಿತ ಬುದ್ಧಿಜೀವಿಗಳಿಂದ, ಕೆಲವು ರಾಜಕಾರಣಿಗಳಿಂದ ನಿರ್ವಿವಾದವಾಗಿ ಯಾವುದು ರಾಷ್ಟ್ರಭಕ್ತಿ, ಯಾವುದು ಅಭಿಮಾನ, ದೇಶಾಭಿಮಾನ ಅಂತಿರುತ್ತೋ ಅಂಥವುಗಳನ್ನ ಲೇವಡಿ ಮಾಡುವಂತಹ ಸಂದರ್ಭದಲ್ಲಿ ಆಗಾಗ ಗಡಿ ಭಾಗದಲ್ಲಿ ನೆತ್ತಿಯ ಮೇಲೆ ಯುದ್ಧದ ಕಾರ್ಮೋಡವೋ ಬಿಳಿಯ ಮೋಡವೋ ಹಾದು ಹೋಗುತ್ತಿರುವಾಗ ಹೇಗೆ ಸೈನಿಕರಿಗೆ ತಲ್ಲಣ ಉಂಟಾಗುತ್ತದೋ ಹಾಗೆ ಈ ದೇಶವಾಸಿಗಳಿಗೂ ಕೂಡ ಒಂದಷ್ಟು ಮಿಡಿತಗಳು, ಏನಾಗುತ್ತೋ ಏನೋ ಯುದ್ಧ ಅಂತ ಹೇಳುವಂತಹ ಭಾವನೆ ಇದ್ದ ಕಾಲದಲ್ಲೂ ಕೂಡ ಆ ಸೈನಿಕರ ಬಗ್ಗೆ ಲಘುವಾಗಿ ಮಾತನಾಡುವಂತಹ ಜನರ ಬಾಯಿ ಮುಚ್ಚಿಸುವುದಕ್ಕೆ ಇಂತಹ ಪುಸ್ತಕಗಳು ಬೇಕಾಗಿದೆ. ನಮಗೇನು ಸೈನ್ಯದ ಬಗ್ಗೆ ಗೊತ್ತಿಲ್ಲ. ನಾವೆಲ್ಲ ಕುರುಡರು. ಆ ವಿಷಯದಲ್ಲಿ ಕುರುಡ, ಅನೇಕ ಕುರುಡರು ಆನೆಯನ್ನು ಮುಟ್ಟಿ ಆನೆ ಹೀಗಿದೆ ಅಂತ ಹೇಳಿದ ಹಾಗೆ ನಾವು ನಮ್ಗೆ ಗೊತ್ತಿರುವಂತಹ ಒಂದು ವಿಷಯವನ್ನು ತಗೊಂಡ್ಬಿಟ್ಟು ಅದನ್ನೇ ದೊಡ್ಡದನ್ನಾಗಿ ಮಾಡಿ ನಾವು ಹೇಳ್ತೇವೆ. ಉಳಿದ ಯಾವ ವಿಷಯಗಳು ಕೂಡ ನಮಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದ್ರೆ ಇಂತಹ ಪುಸ್ತಕಗಳು ಓದಬೇಕು. ಇದನ್ನು ಓದ್ತಾ ಹೋದಾಗ ದೇಶ ಕಾಯುವ ಸೈನಿಕರ ಬಗೆಗೆ, ಅವರು ನಡೆಸಿರುವಂತಹ ಮಿಂಚಿನ ದಾಳಿ ಬಗೆಗೆ ಹಗುರವಾಗಿ ಮಾತನಾಡುವಂತಹ ಜನರನ್ನ ಬಾಯ್ದನೆಯಾಗಿ ಖಂಡಿಸಲಿಕ್ಕೆ ಆಗದಿದ್ದರೂ ಕೂಡ ಮಾನಸಿಕವಾಗಿ ಆದರೂ ಕೂಡ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಬರಬೇಕಾದರೂ ಕೂಡ ಇಂತಹ ಪುಸ್ತಕಗಳ ಓದು ನಮಗೆ ಅಗತ್ಯ ಆಗುತ್ತೆ. ಇವತ್ತು ನಮ್ಮ ಬೈಂದೂರು ಚಂದ್ರಶೇಖರರಾವ್ ಅವರ ಸ್ವದೇಶಾಭಿಮಾನ ಅವರ ಹೆಸರು ಹಿಂದೆ ಇದೆ. ಬೈಂದೂರು ಅಂತ ಹೇಳುವಂತ ಆ ಹೆಸರನ್ನು ಇಟ್ಟುಕೊಂಡೇ ತಮ್ಮ ಹೆಸರನ್ನ ಮುಂದೆ ಇಟ್ಟುಕೊಂಡಿದ್ದಾರೆ ಅವರು. ಇದಕ್ಕೂ ಪೂರ್ವದಲ್ಲಿ ಈ ರೀತಿಯ ಸಾಹಿತ್ಯ ಬಂದಿಲ್ಲವೇ? ಬಂದಿದೆ. ಒಬ್ಬ ಕಥೆಗಾರ ಹಾಗೂ ನಿರ್ದೇಶಕ ಅವರ ಕಲ್ಪನೆ, ಅದರೊಂದಿಗೆ ಸಮೂಹ ಆಕರ್ಷಣೆ, ತಮ್ಮದಾದ ಸೃಜನಶೀಲತೆ, ಅದರ ಪ್ರತೀಕವಾಗಿರುವಂತಹ ವೈಭವೀಕೃತ ಸಿನಿಮಾಗಳು ಬಂದಿವೆ. ಹಿಂದಿಯಲ್ಲಿ ಬಂದಿದೆ, ಕನ್ನಡದಲ್ಲೂ ಇವೆ. ಅನೇಕ ಕಾದಂಬರಿಗಳು ಬಂದಿವೆ. ಸೈನಿಕರ ಕುರಿತಾದಂತಹ ಕಾದಂಬರಿಗಳು ಬಂದಿವೆ. ಹೌದು, ಬಂದದ್ದು ನಿಜ. ಅದು ಪ್ರೇಕ್ಷಕರನ್ನ ಮರಳು ಮಾಡಿದ್ದು ನಿಜ, ಮೋಡಿ ಮಾಡಿದ್ದು ನಿಜ. ಆದರೆ ಅದೆಲ್ಲ ಸತ್ಯವೆಂಬ ಭ್ರಮೆ, ಮರೀಚಿಕೆ.
ಏಕೆಂದರೆ ಅವ್ರು ಹೇಳಿದ್ದೆಲ್ಲ ಪೂರ್ಣ ಸತ್ಯ ಅಲ್ಲ. ಸೃಜನಶೀಲತೆ ಮಾತ್ರ ಅಲ್ಲಿದೆ, ವಾಸ್ತವ ಸ್ವಲ್ಪ, ಉತ್ಪ್ರೇಕ್ಷೆ ಹೆಚ್ಚು. ಇದಲ್ಲದೆ ಪರಮವೀರ ಚಕ್ರದಂತಹ ಸೇನೆಯ ವಿಶಿಷ್ಟ ಪದಕಗಳನ್ನು ಪಡೆದಂತಹ ವೀರರ, ಏಕಾಂಗಿಯಾಗಿ ಶತ್ರುಗಳನ್ನು ಎದುರಿಸಿ ಹುತಾತ್ಮನಾದಂತಹವರ ವೀರರ ಕಥೆಗಳೂ ಕೂಡ ಪುಸ್ತಕ ರೂಪದಲ್ಲಿ ಬಂದಿವೆ. ಆದರೆ ಅದು ಅವರು ಹೇಳಿಕೊಂಡಂತಹ, ಅವರ ಬಗ್ಗೆ ಇನ್ನಾರೋ ಹೇಳಿದ್ದು, ಮತ್ತಾರೋ ಅದನ್ನು ಬರೆದದ್ದು. ನಿಜವಾದ ವ್ಯಕ್ತಿ ಅವನು ಏನು ಅನುಭವಿಸುತ್ತಾನೆ, ತಾನು ಏಕಾಂಗಿಯಾಗಿ ಯುದ್ಧ ಮಾಡ್ತಾ ಇರುವಾಗ ಶತ್ರುಗಳ ಸಂಹಾರವೇ ತನ್ನ ಪರಮ ಧರ್ಮ ಅಂತ ಭಾವಿಸಿಕೊಂಡು ಆತ ಹಿಂದೆ ಮುಂದೆ ನೋಡಿದ್ರೆ ಗುಂಡು ಹಾರಿಸುತ್ತಿರುವಾಗ ಅವನ ಮನಸ್ಸಲ್ಲಿ ಈ ದೇಶದ ಬಗ್ಗೆ, ತನ್ನ ಜೊತೆಗಾರರ ಬಗ್ಗೆ ಅವನ ಮನಸ್ಸಿಗೆ ಏನು ಬಂದಿರಬಹುದು, ಇದನ್ನ ಮೂರನೆಯವರಿಗೆ ತಿಳಿದುಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗಾಗಿ ಏನಾದರೂ ಅವನ ಬಗ್ಗೆ ಅವನನ್ನು ಕಂಡವರು ಹೇಳಬಾರದರೆ ಆ ಸತ್ತ ವ್ಯಕ್ತಿಯ ಮೇಲಿನ ಅಭಿಮಾನದಿಂದ ಒಂದಷ್ಟು ಉತ್ಪ್ರೇಕ್ಷೆ ಮಾಡಿ ಹೇಳಬಹುದು. ಆ ಉತ್ಪ್ರೇಕ್ಷೆಗೆ ಆ ಮೂರನೆಯ ವ್ಯಕ್ತಿ ಒಬ್ಬ ಇದ್ದಾನಲ್ಲ, ಅವನ ಕಥೆಯನ್ನು ಬರೆಯುವವನು, ಅವರಿಗೆ ಅದು ಬರೆಯಲಿಕ್ಕೆ ಒಂದು ವಸ್ತುವಾಗುತ್ತೆ. ಈ ಸತ್ಯ ಯಾವುದಿದೆ? ಹಾಗಾದರೆ ಸತ್ಯ ಯಾವುದು ಅಂದರೆ ಅಂತಹ ಕೃತಿಗಳಲ್ಲಿ 100ಕ್ಕೆ 100 ಸೇನಾನುಭವ ಏನಿದೆ ಅದನ್ನ ಓದುಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಮಯದಲ್ಲಿ ನನಗೆ ಅಕ್ಕ ಮಹಾದೇವಿಯ ಒಂದು ವಚನ ನೆನಪಾಗುತ್ತೆ. ಬಂಜೆ ಬೇನೆ ಅರಿವಳಿ, ಬಲತಾಯಿ ಮುದ್ದನರಿವಳಿ, ನೊಂದ ನೋವನ್ನು ನೋಯದವರು ಎತ್ತಬಲ್ಲರೆ. ನೋವನ್ನು ಅನುಭವಿಸಿದವರಿಗೇ ಗೊತ್ತು. ಎಲ್ಲೋ ಬಾರಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಎತ್ತರದ ಹೊಸ್ತಿಲಿರುತ್ತೆ, ದಾಟುವಾಗ ಕಾಲಿನ ಮೂಳೆಗೆ ತಾಗಿದರೆ ಜೀವ ಹೋಗುವ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಆ ನೋವು. ಒಂದು ಗಾದೆ ಮಾತು ನಮ್ಮಲ್ಲಿದೆ, ಗುರುವಿನಂತಹ ನೋವಿಲ್ಲ, ಬಂದು ನೋಡ್ಲಿಕ್ಕೆ ಬಳಗ ಇಲ್ಲ ಅಂತ. ಇಲ್ಲಿ ಗುರು ಅಂದರೆ ಕಲಿಸಿಕೊಟ್ಟಂತಹ ಗುರು ಅಲ್ಲ, ಮೈ ಮೇಲೆ ಹೇಳುವಂತಹ ಗುರು. ಆದರೆ ಅದರ ನೋವು ಆ ಗುರುವನ್ನ ಹೊಂದಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಅಯ್ಯೋ ಅವನ ಸಂಕಟ ಪಡ್ತಾ ಇದ್ದಾನೆ, ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಯಾರು ನೆನಪು ಬರ್ತಾರೆ? ಇಲ್ಲ. ಅಂದ್ರೆ ಇಲ್ಲಿ ಏನಂದ್ರೆ ಅನುಭವಿಸಿದವನಿಗಷ್ಟೇ ಗೊತ್ತು ಎಲ್ಲ ಸುಖ ಕಷ್ಟಗಳು. ಹೀಗಾಗಿ ಒಬ್ಬ ಸೈನಿಕನಾದವನು ಒಂದು ಪುಸ್ತಕ ಬರೀತಾನೆ ಅಂದರೆ ಆಗ ಅದರಲ್ಲಿ ನಾವು 100ಕ್ಕೆ 100ರಷ್ಟು ಸತ್ಯವನ್ನು ಅಥವಾ ಸತ್ಯ ಇದೆ ಅಂತ ಹೇಳುವಂತಹದ್ದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಂದರ್ಭ ಅವಕಾಶ ಒದಗಿಸಿಕೊಡುತ್ತೆ. ಅವ್ರು ಏನು ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದಾರೋ ಅದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ಅದು ಹೇಗೆ ಬೇಕಾದ್ರೂ ಇರಲಿ, ಕಠಿಣ ಪಥದ ರೋಮಾಂಚನಕಾರಿ ಅನುಭವ. ಈ ಸೇನೆಯ ಬದುಕು ಅಂದ್ರೆ ಅದು ಕಠಿಣ ಪಥ, ಕಲ್ಲು ಮುಳ್ಳು ಕಂದಕ ಬೆಟ್ಟ ಇವೆಲ್ಲ ಅವರು ಓಡಾಡಿದಂತಹ ಜಾಗದಲ್ಲಿ ಇದ್ದಂತಹ ಪ್ರಕೃತಿ. ಅದಕ್ಕಿಂತಲೂ ಹೆಚ್ಚು ಉಗ್ರಗಾಮಿಗಳು ಯಾವ ಹೊತ್ತಿಗೆ ಆಕಸ್ಮಿಕವಾಗಿ ದಾಳಿ ಮಾಡ್ತಾರೆ ಅಥವಾ ಗಡಿಯಿಂದ ಆಚೆಗಿರುವಂತಹ ಶತ್ರು ಸೈನಿಕರು ಗುಂಡು ಹಾರಿಸುತ್ತಾರೆ. ಇದಾವುದನ್ನೂ ಕೂಡ ನಿರೀಕ್ಷೆ ಮಾಡಲಿಕ್ಕಾಗದೆ ಇಡೀ ದಿನ ಮಾತ್ರ ಏನು ಇರುಳೂ ಕೂಡ ನಿದ್ದೆ ಬರ್ತದೆ ಅಂತ ಹೇಳುವಾಗ ಎಲ್ಲೋ ಗುಂಡಿನ ಶಬ್ದ ಅಲ್ಲ, ಗುಂಡಿನ ಶಬ್ದ ಅಲ್ಲ, ಆದರೆ ಅವರ ಕಿವಿಯ ಮೇಲೆ ಬಿದ್ದಾಗಿ ಅನುಭವ ಎಚ್ಚರ ಆಗತ್ತೆ. ಆದರೆ ಇದು ತನ್ನ ಭ್ರಮೆ ಅಂತ ಗೊತ್ತಾದಾಗ ಮತ್ತೆ ನಿದ್ದೆಗೆ ಜಾರ್ತಾನೆ. ಹಾಗೆ ನಿದ್ದೆ ಪೂರ್ಣವಾಗಿ ಅದರ ಸುಖವನ್ನು ಅನುಭವಿಸಲಾಗಿದೆ. ಸುಖವಾಗಿ ಮಲಗಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅವರು. 2 kg ತೂಕದ
ಬೂಟ್ಸ್ಗಳನ್ನ ಕಾಲಿಗೆ ಹಾಕೊಂಡೇ ಮಲ್ಕೋಬೇಕು. ಅದಾದ ಮೇಲೆ ಪಕ್ಕದಲ್ಲೇ ಬಂದೂಕು ಇಟ್ಕೋಬೇಕು. ಆ ಹುಕ್ಕಿನ ಶಿರಸ್ತ್ರಾಣವನ್ನು ಕೂಡ ಹಾಗಿಟ್ಕೋಬೇಕು. ಎಲ್ಲ ಸಿದ್ಧವಾದ ಸ್ಥಿತಿಯಲ್ಲೇ ಇದ್ದಾಗ ನಿದ್ದೆ ಬರುವುದಾದ್ರೆ ಹೇಗೆ? ಆದರೂ ಒಂದು 4-5 ಗಂಟೆ ನಿದ್ದೆ ಮಾಡುವಂತಹ ಸಂದರ್ಭ ಬಂದರೆ ಅದೇ ಹೆಚ್ಚಿನದ್ದು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅಂತಹ ಒಂದು ಸಶ್ರಮಪೂರಿತವಾದಂತಹ ಸೈನಿಕನ ಬದುಕು ಕಠಿಣ ಹಾದಿಯಲ್ಲದೆ ಇನ್ನೇನು. ಹೀಗಾಗಿ ಒಬ್ಬ ಸೈನಿಕನ ಕಠಿಣ ಹಾದಿಯಲ್ಲಿ ಕ್ಷಣ ಕ್ಷಣಕ್ಕೂ ಅನುಭವಿಸುವಂತಹ ರೋಮಾಂಚನಕಾರಿಯಾದಂತಹ ಸಂದರ್ಭಗಳೇನಿದೆ ಅದನ್ನ ಈ ಕೃತಿಯಲ್ಲಿ ಸೇನಾನುಭವದಲ್ಲಿ ಅವರು ಪುಟದಲ್ಲಿ ವಿವರಿಸ್ತಾ ಹೋಗ್ತಾರೆ. ಆ ಪುಟದಲ್ಲಿ ಬರುವಂತಹ ವಿಚಾರಗಳೆಲ್ಲವೂ ಕೂಡ 100ಕ್ಕೆ 100ರಷ್ಟು ರೋಮಾಂಚನಕಾರಿ ಅಲ್ಲದೆ ಇದ್ದರೂ ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ಹಾಸ್ಯದ ಹೊನಲನ್ನೂ ಕೂಡ ಅವರು ಹರಿಸುವಂತಹದ್ದು. ಆ ದೃಷ್ಟಿಯಿಂದ ಇವತ್ತಿನ ಸಮಾರಂಭ ಇನ್ನೊಂದು ಕಾರಣಕ್ಕಾಗಿ, ಈ ಕಾರಣಕ್ಕಾಗಿ ಬಹಳ ಮುಖ್ಯದ್ದು. ಯಾಕೆಂದ್ರೆ ಒಬ್ಬ ಲೇಖಕ ಸೈನಿಕ ತನ್ನ ಅನುಭವಗಳನ್ನು ಒಂದು ಕೃತಿಯ ಮೇಲೆ ಓದುಗನಿಗೆ ಏನು ಕೊಟ್ಟಿದ್ದಾನೆ ಅದನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತಿನ ಈ ಸಮಾರಂಭ ಬಹಳ ಪ್ರಾಮುಖ್ಯವಾದದ್ದು. ನಮ್ಮಲ್ಲಿ ಎಷ್ಟೋ ಮಂದಿ ಸೈನಿಕರಿದ್ದಾರೆ, ಇಲ್ಲೂ ಬಹುಶಃ ಬಂದಿದ್ದಾರೆ ಅನೇಕರು. ಬಹುಶಃ ಇವರನ್ನು ಬಿಟ್ಟರೆ ಯಾರೂ ಬರದಾಗಿಲ್ಲ. ಯಾಕೆ ಅಂದರೆ ಅವರು ಬರೆಹಗಾರರಲ್ಲ. ನನ್ನಲ್ಲಿ ಒಂದಷ್ಟು ವಿಷಯಗಳಿದೆ, ಅದನ್ನು ಹೇಗೆ ಕ್ರಮಬದ್ಧಗೊಳಿಸಿ ಬರಿಬೇಕು ಅಂತ ಹೇಳುವಂತಹ ವಿಚಾರ ಅವರಿಗೆ ಗೊತ್ತಿಲ್ಲ. ಹಾಗಾದರೆ ಇನ್ನೇನು ಮಾಡ್ಬೋದು ಅವರು? ಇನ್ನೊಬ್ಬರಿಂದ ಬರೆಸಬಹುದು ಅಷ್ಟೇ. ಕಾಂಚೋಡು ಗೋಪಾಲಕೃಷ್ಣ ರಾವ್ ಅಂತ ಭಟ್ಟ, ಕಾಂಚೋಡು ಗೋಪಾಲಕೃಷ್ಣ ಭಟ್ಟ ಅಂತ ಹೇಳುವವರ ಸೈನಿಕ ಜೀವನದ ಕುರಿತಾಗಿ ನಮ್ಮ ಅರವಿಂದ ಚೊಕ್ಕಾಡಿಯವರು ಕ್ಷಮತೆ ಎಂಬ ಹೆಸರಲ್ಲಿ ಒಂದು ಪುಸ್ತಕ ಬರೆದರು. ಅದರ ಬಗ್ಗೆ ಒಂದು ವಿಚಾರಗೋಷ್ಠಿ ನಮ್ಮೆಲ್ಲ ಆಯಿತು. ಅವತ್ತು ಕೂಡ ಅದೇ ಪ್ರಶ್ನೆ ಬಂತು, ಎಷ್ಟು ಮಟ್ಟಿಗೆ ಇನ್ನೊಬ್ಬ ಲೇಖಕ ಮತ್ತೊಬ್ಬನ ಅನುಭವವನ್ನು ಯಥಾರ್ಥವಾಗಿ ಚಿತ್ರಿಸಬಹುದು ಅಂತ ಹೇಳುವಂತಹ ಪ್ರಶ್ನೆ. ಆಗ ಅವರು ಉತ್ತರ ಕೊಟ್ಟರು. ಅವರು ಹೇಳಿದಷ್ಟು ನಾನು ಬರೆದಿದ್ದೇನೆ. ಆದರೆ ಹಾಗೆ ಬರೆಯುವಾಗ ಬೇಡಾಂದ್ರೂ ಕೂಡ ಲೇಖಕನ ಒಂದು ಪ್ರತಿಭೆ ಏನಿರುತ್ತೆ ಅದು ಒಂದಷ್ಟು ಶಬ್ದ ವಿಲಾಸಗಳನ್ನ ಅಲ್ಲಿ ತೋರಿಸ್ತಾ ಸಾಹಿತ್ಯ ಕೃತಿಯನ್ನಾಗಿ ಮಾರ್ಪಡಿಸಿಬಿಡುತ್ತೆ. ಅನುಭವ ಕೃತಿ ಬೇರೆ, ಸಾಹಿತ್ಯ ಕೃತಿ ಬೇರೆ. ಸಾಹಿತ್ಯ ಸೃಜನಶೀಲತೆ ಇತ್ತು, ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು. ಸತ್ಯವೋ ಸುಳ್ಳೋ ಭ್ರಮೆಯೋ ವಾಸ್ತವವೋ ಏನನ್ನು ಕೂಡ ಅದು ತಿಳಿಸಿಕೊಡ್ಲಿಕ್ಕೆ ಹೋಗೋದಿಲ್ಲ. ಓದುಗರಿಗೆ ಖುಷಿ ಕೊಟ್ಟ ಸರಿ. ಆದರೆ ಒಂದು ಅನುಭವದ ಕೃತಿ ಅಂತ ಹೇಳುವಂಥದ್ದು ಅದು ಪಕ್ಕ ಅನುಭವದ್ದು ಆಗಿರ್ಬೇಕಾಗಿದೆ. ಅವತ್ತು ಕೂಡ ಇಲ್ಲಿಗೆ ಬಂದಾಗೆ ಒಂದು 7-8 ಜನ ನಿವೃತ್ತ ಯೋಧರು ಬಂದಿದ್ದರು. ಅವರೆಲ್ಲಾದರೂ ತಾನು ಕೂಡ ತನ್ನ ಅನುಭವಗಳನ್ನು ಇನ್ನೊಬ್ಬರಿಂದ ಬರೆಸಬೇಕು ಅಂತ ಎಲ್ಲಾದರೂ ಮನಸ್ಸು ಮಾಡಿದರೆ ಬಹುಶಃ ಅಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳು ಫಲಪ್ರದವಾಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಅಂದ್ರೆ ಒಂದು ಪ್ರೇರಣೆಯನ್ನು ಕೊಡುವಂಥದ್ದು. ಇವತ್ತು ಕೂಡ ಅಷ್ಟೇನೆ ಅನೇಕ ನಿವೃತ್ತ ಸೈನಿಕರು ತಮ್ಮ ಬದುಕನ್ನು ಕೂಡ ಯಾಕೆ ಅಂದ್ರೆ ಈ ಪುಸ್ತಕ ಓದಿ ಆದ್ಮೇಲೆ ಅಲ್ಲಿಲ್ಲದಂತಹ ವಿಷಯಗಳನ್ನ ನಾನು ನನ್ನ ಪುಸ್ತಕದಲ್ಲಿ ಯಾಕೆ ಕೊಡಬಾರದು ಅಂತ ಹೇಳುವಂತಹ ಮನಸ್ಸು ಮಾಡಿ ಯಾರೋ ಲೇಖಕರನ್ನ ಹೋಗಿ ಸಂಪರ್ಕಿಸಿ ಆಮೇಲೆ ಅದರ ಮುದ್ರಣದ ಬಗ್ಗೆ ಆಲೋಚನೆ ಮಾಡಿದ ಸರಿ ಅಂತ ಪ್ರಯತ್ನ ಪಟ್ಟರೆ ಅದು ಸಾರ್ಥಕ ಆಗತ್ತೆ ಅಂತ.
ಎಲ್ಲರೂ ಬರೆದು 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 ಹೊಳಸಲಾದಂತಹ ವಿಷಯವನ್ನು ಇಟ್ಟುಕೊಂಡು ಮತ್ತೆ ಬರೆದರೆ ಏನ್ ಪ್ರಯೋಜನ ಇರುತ್ತೆ? ಅದಕ್ಕಾಗಿ ಹೊಸ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ನಾವು ಅದೇ ಕಾರ್ಯವನ್ನು ಮಾಡಿದ್ದು. ಎರಡನೆಯದಾಗಿ, ಜನರು ತಪ್ಪು ತಿಳ್ಕೊಂಡಿರುವಂತಹ ವಿಚಾರಗಳೇನುಂಟು ಅದನ್ನ ನಿವಾರಿಸುವುದಕ್ಕಾಗಿ ಒಬ್ಬ ಸೈನಿಕನ ನೋವು, ಕಷ್ಟ, ಬೆರಗು, ಕೊರಗು, ಸಂಕಟ, ಗೆಲುವುಗಳನ್ನು ಸ್ವಾರಸ್ಯಕರವಾಗಿ ನಿರೂಪಿಸಿ ಅವರ ಮನದ ಕಾಳಿಕೆಯನ್ನ ಕಳೆಯುವ ಕಾರ್ಯವನ್ನ ಮಾಡುವುದೂ ಕೂಡ ಬಹಳ ಮುಖ್ಯವಾಗಿದೆ. ಆಗಲೇ ಕೃತಿಯ ಯಶಸ್ಸು ಶತಸಿದ್ಧ. ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟ ಮೇಲೆ ನಾನು ಈ ಕೃತಿಯ ಬಗ್ಗೆ ಬರ್ತೇನೆ. ರೋಮಾಂಚನದ ಕ್ಷಣ ನಮ್ಮ ಬದುಕಿನಲ್ಲೂ ಕೂಡ ಅಂತಹ ಪ್ರಸಂಗಗಳು ಎದುರಾಗಬಹುದು. ಆದರೆ ಸೈನಿಕರ ಬದುಕು ಹಾಗಲ್ಲ. ಮೊಗಸಾಲೆಯವೇನೋ ಹೇಳಿದರು, ಇವತ್ತು ಸೈನಿಕನ ಜೀವಕ್ಕೆ ಅಪಾಯ ಕಡಿಮೆ. ಹೌದು, ಸತ್ಯ ಹೌದು. ನಾವು ನಮ್ಮ ಸರ್ಕಾರದವರು ಬಿಡುಗಡೆ ಮಾಡುವ ಯುದ್ಧದ ಸಮಯದಲ್ಲಿ ಸತ್ತವರ ಸಂಖ್ಯೆ ಬಹುಶಃ ಅದು ಸುಳ್ಳೆ ಅಂತ ಅನಿಸುತ್ತೆ. ಸತ್ಯ ಎಷ್ಟು ಗೊತ್ತಿಲ್ಲ, ಅದನ್ನ ನಾವೇ ಹೇಳಬೇಕು. ಅದಲ್ಲದೆ ಯಾವ ಕ್ಷಣದಲ್ಲಿ ತಾನು ಆಘಾತಕ್ಕೆ ಗುರಿಯಾಗ್ತೇನೋ ಅಂತ ಹೇಳುವಂತಹದ್ದು ಉಗ್ರರು ಇರುವ ಕಡೆಯಲ್ಲಿ ಪ್ರಕ್ಷುಬ್ಧವಾದ ಗಡಿಯಲ್ಲಿ ಇದ್ದ ಸೈನಿಕರಿಗೆ ತಿಳಿಯಲು ಸಾಧ್ಯವೇ ಇಲ್ಲ. ಅದು ಮಿಂಚಿನಂತೆ ಎರಗಬಹುದಾದಂತಹ ದಾಳಿ. ಅದಕ್ಕೂ ಸಿದ್ಧರಾಗಿರಬೇಕಾಗುತ್ತೆ. ಇವೆಲ್ಲವನ್ನ ತಮ್ಮ ಸೈನಿಕ ಸೇವೆಯ ನಿವೃತ್ತಿಯ ಬಳಿಕ ಜನರಿಗೆ ತಿಳಿಸಿಕೊಡ್ಬೇಕು ಅಂತ ಪತ್ರಿಕೆಗಳಲ್ಲಿ ಕೆಲವಾರು ಲೇಖನಗಳನ್ನು ಬರೆದಿದ್ದರು. ಬಹುಶಃ ಇಲ್ಲಿದ್ದವರು ಅನೇಕರು ಆ ಲೇಖನಗಳನ್ನು ಓದಿರ್ಬೋದು. ಉದಯವಾಣಿ, ವಿಜಯವಾಣಿ, ಹೊಸ ಸಂಜೆ, ಹೊಸ ಜಗತ್ತ, ಇಂತಹ ಪತ್ರಿಕೆಗಳಲ್ಲಿ ಇಂತಹ ಪತ್ರಿಕೆಗಳಲ್ಲಿ ಅವರ ಲೇಖನಗಳೆಲ್ಲ ಆಗಾಗ ಪ್ರಕಟ. ಇದೆಲ್ಲ ಎಲ್ಲೆಲ್ಲೋ ಓದಿದವರಿಷ್ಟು ನೆನಪು ಇರುವಷ್ಟು ಸಮಯ ಗೊತ್ತಿರುತ್ತೆ. ಆಮೇಲೆ ಪತ್ರಿಕೆ ರದ್ದಿ ಹೋಗುತ್ತೆ, ಸುದ್ದಿ ಹಳತಾಗಿರುತ್ತೆ. ಆದರೆ ಅದನ್ನು ಒಂದು ಪುಸ್ತಕ ಮಾಡಿದ್ರೆ ಇವತ್ತು ಕೊಂಡವರು ಅಥವಾ ಗೌರವ ಕೃತಿಯಾಗಿ ತಗೊಂಡವರು ಓದಿ ಆದಮೇಲೆ ಮನೆಗೆ ಅವರ ಮನೆಯವರು ಅಥವಾ ಅನಂತರ ಯಾರಾದರೂ ಮನೆಗೆ ಬಂದವರಿದ್ರೆ ಅಥವಾ ಮಕ್ಕಳು ಓದುವಂತಹ ಸಂದರ್ಭ ಬಂದರೆ ಓದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ಎಲ್ಲ ಲೇಖನಗಳನ್ನ ಕ್ರೋಢೀಕರಿಸಿ ಒಂದಷ್ಟು ಬೇರೆ ಲೇಖನಗಳನ್ನೂ ಸೇರಿಸಿ ಪುಸ್ತಕ ಮಾಡಿದ್ದಾರೆ. ಇಡೀ ಪುಸ್ತಕ ಓದಿ ಆದ್ಮೇಲೆ ನನಗನ್ಸಿದ್ದು ಬಹಳ ಮುಖ್ಯವಾಗಿ ಸೇನೆ ಸೈನಿಕರ ವಿಷಯದಲ್ಲಿ ನಾವೆಷ್ಟು ಅಪ್ರಬುದ್ಧರು, ನಮಗೇನು ಏನು ಏನೂ ಗೊತ್ತಿಲ್ಲ ಅಂತ. ಅಂದಮೇಲೆ ಈ ಪುಸ್ತಕದಲ್ಲಿ ಸೇನೆಯ ಸಮಗ್ರ ವಿಷಯ ಉಂಟೆ ಅಂತ ಪ್ರಶ್ನೆ ಹಾಕಿದರೆ ಖಂಡಿತ ಇಲ್ಲ. ಯಾಕೆ ಅಂದರೆ ಸೇನೆಯ ಎಷ್ಟೋ ವಿಷಯಗಳು ರಹಸ್ಯವಾಗಿ ಇರುವಂತಹದ್ದು, ಅದನ್ನು ಮುಚ್ಚಿಡುವಂತಹದ್ದು, ಬಹಿರಂಗವಾಗಿ ಹೇಳುವಂತಹದ್ದಲ್ಲ. ಹಾಗಾದರೆ ಇವರ ಲೇಖನಗಳಲ್ಲಿ ಏನುಂಟು? ಅವರು ವೈಯಕ್ತಿಕವಾಗಿ ಅನುಭವಿಸಿರುವಂತಹ ವಸ್ತುಗಳನ್ನು ಮುಚ್ಚಿಡುವಂತಹದ್ದಲ್ಲ, ಬಿಚ್ಚಿಡುವಂತಹದ್ದನ್ನೇ ಈ ಲೇಖನಗಳ ಮೂಲಕ ಅವರು ಬಿಚ್ಚಿಟ್ಟಿದ್ದಾರೆ. ಆದ್ದರಿಂದ ಈ ಕೃತಿ ಅಂತ ಹೇಳುವಂತಹದ್ದು ಏಕಕಾಲದಲ್ಲಿ ಸಮಗ್ರವೂ ಸೇನೆಯ ಬಗ್ಗೆ ಎಲ್ಲ ವಿಷಯ ಸಿಗುತ್ತೆ, ಇನ್ನೊಂದು ಕಡೆಯಲ್ಲಿ ಅಪೂರ್ಣವೂ ಆಗಿದೆ ಅಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಎಷ್ಟು
ವಿಷಯಗಳನ್ನು ಅವರು ತಮ್ಮ ಈ ಲೇಖನಗಳಲ್ಲಿ ಹೇಳಿದ್ದಾರೆ. ಅದೆಲ್ಲವನ್ನ ಇಲ್ಲಿ ಹೇಳೋದಕ್ಕೆ ಇದು ಕಾಲವೂ ಅಲ್ಲ, ಸಂದರ್ಭವೂ ಅಲ್ಲ. ಆದ್ದರಿಂದ ನಾನು ಕೆಲವೇ ಅಂಶಗಳನ್ನು ಮಾತ್ರ ಪಟ್ಟಿ ಮಾಡಿದ್ದನ್ನು ಹೇಳ್ತೇನೆ. ಅವ್ರು ಮೊದಲಾಗಿ ಶುರು ಮಾಡುವಂತಹದ್ದೇ ಸೇನೆಯ ಒಂದು ಸ್ಟ್ರಕ್ಚರ್ ಏನಿದೆ ಅಂತ. ಸುಮಾರು 13 ಲಕ್ಷ ಜನರಿರುವಂತಹ ಸೈನ್ಯದಲ್ಲಿ ಇರುವಂತಹ ಹಂತಗಳು, ಅವರ ಜವಾಬ್ದಾರಿಗಳು, ಇವೆಲ್ಲವನ್ನ ಮೊದಲನೆಯ ಭಾಗದ ಮೊದಲನೆಯ ಲೇಖನದಲ್ಲಿ ಹೇಳಿಯಾದ ಮೇಲೆ ತಾನು ಸೈನ್ಯಕ್ಕೆ ಸೇರಬೇಕಾದಂತಹ ಪ್ರಸಂಗವನ್ನು ಅವರು ಹೇಳ್ತಾರೆ. ಇನ್ಸ್ಟ್ರಕ್ಟರ್ ಅಥವಾ ಶಿಕ್ಷಕ ಹುದ್ದೆಗಾಗಿ ಬಂದ 8,000 ಜನರಲ್ಲಿ ಹಲವು ಹಂತದ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುತ್ತಾ ಕೊನೆಯಲ್ಲಿ ಉಳಿದಂತಹ 10 ಜನರಲ್ಲಿ ತಾನೂ ಒಬ್ಬ ಅಂತ ಹೇಳ್ಕೊಡ್ತಾರೆ. 8,000 ಜನರಲ್ಲಿ ಆಯ್ಕೆಯಾದ 10ರಲ್ಲಿ ಒಬ್ಬರು ಬಂದರೆ ನಿಮ್ಮ ಪ್ರತಿಭೆಗೆ ಊಹಿಸಲು ಸಾಧ್ಯ ಇಲ್ಲ. ಸಾಧ್ಯ ಉಂಟು, ಯಾಕಂದ್ರೆ ಯಾರೋ ಒಬ್ಬರು 10 ಜನ ಆಗ್ಲೇಬೇಕಲ್ಲ. 10 ಜನರಲ್ಲಿ ಇವರೊಬ್ಬರು ಅಂತ ಹೇಳುವಂತಹದ್ದು ಖುಷಿ ಪಡುವಂತಹ ಸಂಗತಿ. ತಾನು ಶಿಕ್ಷಕ ಹುದ್ದೆಯಾಗಿ ಆಯ್ಕೆಗೊಂಡಿದ್ರೂ ಕೂಡ ತನ್ನ ದೈನಂದಿನ ಅಭ್ಯಾಸ ಅಂತ ಹೇಳುವಂತಹದ್ದು ಯಾವ ಒಬ್ಬ ಸೈನಿಕನಿಗಿಂತೂ ಕಡಿಮೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಸೈನಿಕರು ಪ್ರತಿನಿತ್ಯ ಹೇಗೆ ಸಶ್ರಮವಾದ ಕವಾಯತನ್ನು ಮಾಡಬೇಕು, ಕಾರ್ಯಕ್ರಮಗಳನ್ನು ನಡೆಸಬೇಕು, ಅದೆಲ್ಲವನ್ನ ಇವರು ಶಿಕ್ಷಕರು ಇರುವ ಕಾರಣಕ್ಕಾಗಿ ಇವರಿಗೆ ರಿಯಾಯಿತಿ ಇರಲಿಲ್ಲ. ಅದರಲ್ಲಿ 1-2 ವಿಷಯಗಳು ಹೇಳ್ತಾರೆ. ಆ ಭಾರವಾದ ಬೂಸು, ಅನೇಕ ವಸ್ತುಗಳನ್ನು ಒಳಗೊಂಡಂತಹ ಕಿಟ್ಟು ಇರುವ ಪೆನ್ನು, ಭಾರವಾದ ಬಂದೂಕು, ಇವುಗಳನ್ನು ಹೊತ್ತುಕೊಂಡು 16 ಕಿಲೋಮೀಟರ್ ದೂರ ಓಡ್ಕೊಂಡು ಹೋಗ್ಬೇಕಿತ್ತು ಪ್ರತಿನಿತ್ಯ. ಇದು ಅಂದ್ರೆ ಜವಾನರು ಪ್ರತಿನಿತ್ಯ ಜೌವನಿಗರಾಗಿ ಇರಬೇಕು. ಇರಬೇಕಾದ್ರೆ ಈ ಸಶ್ರಮವಾಗಿರುವಂತಹ ವ್ಯಾಯಾಮದ ಅಗತ್ಯ ಇದೆ. ಅದರಲ್ಲಿ ಇನ್ನೊಂದನ್ನು ಹೇಳ್ತಾರೆ. ಎತ್ತರವಾದ ಬೆಟ್ಟದ ಮೇಲಿರುವಂತಹ ಒಂದು ಸಂಕೇತದವನ್ನ ಎಲ್ಲ ಭಾರ ಹಾಕೊಂಡ್ಬಿಟ್ಟು ಹೋಗಿ ಸುತ್ತಾಗಿ ವಾಪಸ್ ಬರಬೇಕು. ಮೊದಲು ಬಂದ 5 ವಿಶ್ರಾಂತಿ, ಇನ್ನುಳಿದವರು ಮತ್ತೊಂದು ಸಾರಿ ಓಡಬೇಕಾಗತ್ತೆ. ಆಮೇಲೆ ಮೊದಲಾಗಿ ಬಂದ 5 ಮತ್ತೆ ಬದಿ ಕೂತ್ಕೊಳ್ಳೋದು, ಉಳಿದವರು ಹೋಗ್ಬೇಕಾಗತ್ತೆ. ಎಷ್ಟು ಮಂದಿ ಎಷ್ಟು ದಿನದಲ್ಲಿ ಎಷ್ಟು ಬಾರಿ ಇಲ್ಲಿ ಸುತ್ತಾಡ್ತಾರೋ ಗೊತ್ತಿಲ್ಲ. ಆದರೆ ಅವರ ಈ ಒಂದು ಸೈನಿಕನ ಅನುಭವದಲ್ಲಿ, ಸೇನಾನುಭವದಲ್ಲಿ ಇದು ಒಂದು ಮುಖ್ಯವಾದ, ಬಹಳ ಮುಖ್ಯವಾಗಿ ಇವರ ಶಿಕ್ಷಕ ವೃತ್ತಿಯಲ್ಲಿ ಒಂದು ನಕ್ಷೆ ತಯಾರಿ ಅಂತಾರೆ. ಆ ನಕ್ಷೆ ತಯಾರಿಯ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಕಾಡಿನಲ್ಲಿ ನಕ್ಷೆಯನ್ನು ಗುರುತಿಸುವುದಕ್ಕೆ ಬೇರೆ ಬೇರೆ ಕಡೆ ಜನ ಹೋಗ್ತಾ ಇದ್ದಾರೆ. ಹಾಗೆ ಹೋದ ಒಬ್ಬ ಇರುಳಾದರೂ ಬರಲಿಲ್ಲ, ಇಲ್ಲಿ ಹೋದ್ರೂ ಗೊತ್ತಿಲ್ಲ, ಹುಡ್ಕೊಂಡು ಹೋದ್ರೂ ಸಿಗ್ತಾ ಇಲ್ಲ. 1-2 ದಿವಸ ಸುತ್ತಾಡಿ ಅವನು ಹೇಗೋ ಬಂದು ಸೇರ್ಕೊಂಡ. ಅಂದ್ರೆ ಮತ್ತೆ ಅದೇ ಅನುಭವ. ಸೈನಿಕನ ಬದುಕು ಅಂತ ಹೇಳುವಂತದ್ದು ನಾವು ಏನು ಸುಖವಾಗಿ ಹಿತವಾಗಿ ಬಂದು ಸುಖವಾಗಿ ಮಲಗಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು ಬಳಗ ಅಂದ್ಕೊಂಡು ಏನು ನಾವು ಭಾವಿಸ್ತಾ ಇರ್ತೇವೋ ಅದಲ್ಲ ಅಂತ ಹೇಳುವಾಗ ಅವ್ರ ಬಗ್ಗೆ ನಮಗೆ ಗೌರವ ಮೂಡಲೇಬೇಕಾಗುತ್ತೆ. ಅವರು ದೇಶದ ರಕ್ಷಕರು, ಗಡಿ ಕಾಯುವವರು, ಸದಾ ಪ್ರಾಣವನ್ನ ಸಾವಿಗೆ ಸಿದ್ಧ ಮಾಡಿ, ಸಾವು ಬರೋದಿಲ್ಲ ಆದರೆ ಸಿದ್ಧ ಮಾಡಿ ಬದುಕುವವರು ಅಂತ ಹೇಳುವಾಗ ಈ ಪುಸ್ತಕ ಓದಿದ ನಮಗೆ ಅವರಿಗೆ ಹೇಗೆ ರೋಮಾಂಚನ ಉಂಟಾಗುತ್ತೋ ಅನುಭವಗಳ ವಿಷಯದಲ್ಲಿ ಬಹುಶಃ ನಮಗೂ ಕೂಡ ಹಾಗೆ ಆಗುತ್ತೆ. ಅದಕ್ಕಾಗಿ ಪುಸ್ತಕ ಓದಬೇಕು. ನಾವು ನಮ್ಮ ಸೈನಿಕರ ಬಗ್ಗೆ ಒಂದು ಗೌರವವನ್ನು ಹೊಂದಬೇಕಾದ್ರೆ, ತಾಳಬೇಕಾದ್ರೆ ನಮಗೆ ಗೊತ್ತಿರಬೇಕು. ಯಾಕೆ ಗೊತ್ತಾಗುತ್ತೆ? ಇಂತಹ ಪುಸ್ತಕಗಳ ಮೂಲಕ
ನಾನು ಆಗ ಹೇಳಿದಂತೆ ಪುಸ್ತಕ ಓದಿದ ಮೇಲೆ ನಮಗೆ ಒಂದಷ್ಟು ಅನುಮಾನಗಳು ಬರುತ್ತೆ. ಆ ಅನುಮಾನಗಳನ್ನು ಪರಿಹರಿಸ್ತಾರೆ. ಒಂದು 4-5 ಅಂಶಗಳನ್ನು ಇಲ್ಲಿ ನಿಮ್ಮ ಮುಂದೆ ಇರಲಿಕ್ಕೆ ನಾನು ಈಗ ಪ್ರಯತ್ನ ಪಡ್ತೇನೆ. ನಾವೆಲ್ಲರೂ ಪೂರ್ವಾಗ್ರಹ ಪೀಡಿತರು. ಆಗ ಮೊಗಸಾಲೆಯವರು ಹೇಳಿದರು, ಯುದ್ಧದ ಕಾಲದಷ್ಟೇ ಸೈನಿಕರಿಗೆ ಕೆಲಸ ಅಂತ. ಅವರಲ್ಲ ಅಂತ ಹೇಳ್ತಾರೆ. ಅಲ್ಲ, ಯುದ್ಧ ಒಂದಿಲ್ಲದೆ ಇರಬಹುದು, ಆದರೆ ಪ್ರತಿನಿತ್ಯದ ಕವಾಯಿತು ಬೆಳಗಿನ ಹೊತ್ತು ಇದ್ದೇ ಇರುತ್ತೆ. ಆಮೇಲೆ ಸೇನಾ ಶಿಬಿರದಲ್ಲಿ ಒಂದಷ್ಟು ಕೆಲಸಗಳಿರುತ್ತೆ. ಅದು ಬಂದೂಕನ್ನ ದುರಸ್ತಿ ಮಾಡುವುದಿರ್ಬೋದು, ತಿಕ್ಕುವುದಿರ್ಬೋದು, ತೋಪುಖಾನೆಗಳನ್ನು ಸರಿಪಡಿಸುವುದಿರ್ಬೋದು, ವಾಹನಗಳ ದುರಸ್ತಿ ಕಾರ್ಯ ಇರ್ಬೋದು, ಒಂದಲ್ಲ ಒಂದು ಕಾರ್ಯ ಇದ್ದೇ ಇರುತ್ತೆ. ಅಲ್ಲಿ ವಿಶ್ರಾಂತಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳುವ ಮೂಲಕ ನಮ್ಮ ಪೂರ್ವಾಗ್ರಹವನ್ನು ಕಡಿತಾರೆ. ಸೈನಿಕರಿಂದ ಯುದ್ಧಕ್ಕಾಗಿ ಮಾತ್ರ ಇರುವುದಿಲ್ಲ. ನಮ್ಗೆ ಗೊತ್ತು, ಪ್ರಾಕೃತಿಕ ವಿಪತ್ತು ಆದಂತಹ ಸಮಯದಲ್ಲಿ ಸೈನಿಕರು ಬರ್ತಾರೆ. ಉತ್ಪಾತಗಳಾದ ಅವರು ಅಲ್ಲಿ ಧಾವಿಸ್ತಾರೆ. ಅವರಿಗೆ ಆ ತರಬೇತಿಗಳನ್ನೆಲ್ಲ ಕೊಟ್ಟಿರ್ತಾರೆ ಅಂತ ಸಮಯದಲ್ಲಿ. ಸೇನೆಯಲ್ಲಿ ಈಗ ಧಾರ್ಮಿಕತೆಯ ವಿಷಯ. ಸೇನೆ ಅಂದಮೇಲೆ ಅಲ್ಲಿ ಎಲ್ಲ ಧರ್ಮದವರು ಇರ್ತಾರೆ, ಅಲ್ಲಿ ಹೇಗೆ ಮಾಡ್ತಾರೆ. ಆದರೆ ಅವ್ರು ಹೇಳ್ತಾರೆ, ಅಲ್ಲಿ ಪ್ರತಿಯೊಂದು ಧರ್ಮದವರಿಗೂ ಕೂಡ ತನ್ನ ಧರ್ಮವನ್ನು ಆಚರಿಸುವುದಕ್ಕೆ ಒಂದು ವಿಶಿಷ್ಟವಾದಂತಹ ಜಾಗದಲ್ಲಿ ಅವಕಾಶ ಇರುತ್ತೆ. ಎಲ್ಲರೂ ಅದರಲ್ಲಿ ತೊಡಗಿಸಿಕೊಳ್ಳಬಹುದು. ಆದರೆ ಕರ್ತವ್ಯದ ಮುಂದೆ ಮಾತ್ರ ಯಾವ ಧರ್ಮವೂ ಇರುವುದಿಲ್ಲ. ಕರ್ತವ್ಯದ ಧರ್ಮ ಒಂದೇ ಅಂತ ಹೇಳ್ತಾರೆ. ಇನ್ನು ಸೈನ್ಯದ ಶಿಸ್ತು ಅಂದರೆ ಶಿಸ್ತು. ಮೇಲಧಿಕಾರಿಯ ಮಾತನ್ನ ಚಾಚು ತಪ್ಪದೆ ಪಾಲಿಸಬೇಕು. ಒಂದು ನಿದರ್ಶನವನ್ನು ಅವರು ಕೊಡ್ತಾರೆ. ಒಂದು ಶಿಬಿರ, ಪಕ್ಕದಲ್ಲಿ ಗುಡ್ಡ ಕಾಡು, ಗುಂಡಿನ ಶಬ್ದ ಕೇಳುತ್ತೆ. ಕೂಡಲೇ ಅಧಿಕಾರಿ ಹೇಳ್ತಾರೆ, ಹೋಗಿ ನೋಡ್ಕೊಂಬ ಅಂತ. ಆಗ ಆತ ಮರು ಮಾತಾಡದೆ ತನಗೆ ಗೊತ್ತಿರದ ಪ್ರದೇಶದಲ್ಲಿ ಗೊತ್ತೇ ಇರದ ವ್ಯಕ್ತಿ ಅವರಂತೆ ಆಕ್ಷನ್ ಮಾಡಬೇಡಿ, 2 ನಿಮಿಷ ಇಲ್ಲ, ಒಂದು 5 ನಿಮಿಷ ಅಷ್ಟೇ. ಗೊತ್ತೇ ಇರದ ಸ್ಥಳದಲ್ಲಿ ಅವ್ರು ಯಾವ ಆಯುಧ ಇಟ್ಕೊಂಡಿದ್ದಾರೆ ಏನೂ ಗೊತ್ತಿಲ್ಲದಿದ್ದಾಗ ಹುಡ್ಕೊಂಡು ಹೋಗ್ತಾನೆ. ಹೋಗಲಿಕ್ಕೆ ನೀಡುವ ಹಾಗೆ ಇಲ್ಲ. ಕಾಶ್ಮೀರದ ವಿಷಯಕ್ಕೂ ಅವರು ಬರ್ತಾರೆ. ಯೋಧರ ಕರದಲ್ಲಿ ಬಂದೂಕು ಇದ್ರೂ ಕೂಡ ಆ ಉಗ್ರರು ಅಥವಾ ಬಾಡಿಗೆಯ ವ್ಯಕ್ತಿಗಳು ಕಲ್ಲು ಹೊಡಿತಾ ಇದ್ದರು ಕೂಡ, ಅಪಹಾಸ್ಯ ಮಾಡ್ತಾ ಇದ್ದರೂ ಕೂಡ ಏನೂ ಮಾಡಲಾಗದ ಕೈ ಕಟ್ಟಿ ನಿಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂತ. ಇಂತಹ ವಿಷಮ ಸಂದರ್ಭದಲ್ಲೂ ಕೂಡ ದೇಶಕ್ಕಾಗಿ ಹೋರಾಡುವ, ಹುತಾತ್ಮರಾಗುವ, ಮಿಂಚಿನ ದಾಳಿ ನಡೆಸಿ ಉಗ್ರರ ಶಿಬಿರಗಳನ್ನು ಉಡಾಯಿಸಿದ ವೀರರ ಬಗೆಗೆ ಭಾರತದವರೇ ಆಡುವ ಅವಹೇಳನಕಾರಿ ಮಾತು ನಾವುಗಳಿಗೆ ಕಸಿಬಿಸಿಯನ್ನು ಉಂಟು ಮಾಡುತ್ತೆ. ಎಷ್ಟು ಮಟ್ಟಿಗೆ ಅವರು ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಕಲ್ಲೇಖನಿಂದ ಒಬ್ಬ ಅಧಿಕಾರಿ ಕುಸಿದು ಬಿದ್ದಾಗ ಸೇರಿರುವಂತಹ 200-250 ಜನರ ಒಂದು ಗುಂಪು ಅವರನ್ನು ಕೊಲ್ಲಕ್ಕೆ ಮುಂದೆ ಬಂದಾಗ ನೋಡ್ತಾ ಇದ್ದಂತಹ ಜವಾನರಿಗೆ ತಮ್ಮ ಅಧಿಕಾರಿ ಅವರ ಕೈಯಲ್ಲಿ ಸಾಯುವುದನ್ನು ನೋಡ್ಲಿಕ್ಕಾಗದೆ ಗುಂಡು ಹಾರಿಸಿದಾಗಿದ್ದು ಸಾಯ್ತಾರೆ. ಆಗ ಅದನ್ನೇ ದೊಡ್ಡ ಅಪರಾಧ ಅಂತ ಆ ಸೈನಿಕರ ಮೇಲೆ FIR ಹಾಕುವಂತೆ ಆಗಿನ ಮುಫ್ತಿ ಸರ್ಕಾರದವರು ಆಜ್ಞೆ ಮಾಡುತ್ತಿದ್ದರು. ಇಂತಹ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಸ್ವಯಂ ಅಧಿಕಾರ ಬೇಡವೇ ಅಂತ ಕೇಳ್ತಾರೆ. ನೀವು ಓದಿದ್ದೀರಿ, ರಫೇಲ್ ಬಂದಾಗ ನಮ್ಮ ರಕ್ಷಣಾ ಮಂತ್ರಿಯವರು ಅದನ್ನು ಪೂಜೆ ಮಾಡಿ ಸ್ವಾಗತಿಸಿದ್ರು ಅಂತ. ಆಗ ನಮ್ಮ ತಥಾಕಥಿತ ಬುದ್ಧಿಜೀವಿಗಳು ಅಥವಾ ವಿರೋಧ ಪಕ್ಷದವರೆಲ್ಲ ಅದನ್ನು ಆಕ್ಷೇಪಿಸ್ತಾರೆ. ಆಗ
ನಾವು ಕೇಳ್ತಾರೆ, ಹಿಂದಿನವರು ಮಾಡದುದನ್ನ ಇವರು ಏನು ಮಾಡಿದರು? ಎಂತ ಒಂದು ಮಾತು, ಸತ್ಯವೂ ಹೌದದು. ನಿವೃತ್ತರಾದ ಯೋಧರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅವರವರ ಶಿಕ್ಷಣಕ್ಕೆ ಸರಿಯಾಗಿ ಅವರಿಗೆ ಉದ್ಯೋಗ ಸಿಗಬೇಕು ಅಂತ ಇಚ್ಛೆ ಪಡ್ತಾರೆ. ಯಾಕಂದ್ರೆ ಸುಮಾರು ಪ್ರತಿ ವರ್ಷ 60,000 ಜನ ಸೈನಿಕರು ನಿವೃತ್ತರಾಗ್ತಾರೆ. ಸರ್ಕಾರ ಅಷ್ಟು ಜನ ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸಿಗಬೇಕು ಅಂತ ಇಷ್ಟಪಡ್ತಾರೆ. ಇಷ್ಟೆಲ್ಲ ಓದಿ ಆದಮೇಲೆ ನನಗನಿಸುವಂತಹ 1-2-3 ವಿಷಯಗಳೆಷ್ಟು ಭಾರಿ ಚಂದ ಇದ್ದಾರೆ, ಕೋಮಲ ಶರೀರದವರು ಅಂತ ಕಾಣಿಸುತ್ತ ಮೇಲ್ನೋಟಕ್ಕೆ. ಇವರು ಮದಿರೆ ಮಾಂಸವನ್ನು ಸೇವಿಸದೆ ಯಾಕೆ ಸ್ವಾಮಿ ನೀವು ಸೈನ್ಯದಲ್ಲಿ ಗೆದ್ದು ಬಂದಿರಿ? ಒಂದು ಪ್ರಶ್ನೆ ಅದು ಹೇಳ್ತಾರೆ. ಶಾಕಾಹಾರವೂ ಕೂಡ ಅಲ್ಲಿ ಹೊಂದಿದವರು ಇದ್ದಾರೆ ಅಂತ. ಅದರರ್ಥ ಇವರು ಕೂಡ ಹಾಗೇನೆ. ಯಾಕೆ ಇವರು ಉಳಿದುಕೊಂಡು ಬಂದರು ಅಂತ ಸೇವೆಯಿಂದ ನಿವೃತ್ತರಾದ ಮೇಲೂ ಕೂಡ ದೇಶಭಕ್ತರಾಗಿ ಹೇಗೆ ಉಳಿದುಕೊಂಡ್ರು? ನಿದ್ದೆ, ಆಹಾರ ಇತ್ಯಾದಿಗಳನ್ನು ಬಿಟ್ಟು ಕ್ಷಣಕ್ಕೂ ಸಾವಿನ ಮುಖ ಮಾಡಿ ಕರ್ತವ್ಯ ಪಾಲಕರಾದವರ ಕುರಿತು ಕುತ್ಸಿತ ಮಾತುಗಳನ್ನ ಆಡುವವರನ್ನ ಕುರಿತು ಆಕ್ಷೇಪಣೆ ಮಾಡುವಂತಹ ಎದೆಗಾರಿಕೆ ಇವರಿಗೆ ಹೇಗೆ ಬಂತು? ಹೀಗೆ ಇನ್ನಷ್ಟು ಇಷ್ಟನ್ನು ತಿಳಿದ ಮೇಲೂ ಕೂಡ ಮತ್ತೂ ಅಷ್ಟು ಉಳಿತದೆ. ಇನ್ನೂ ಹೇಳಬಹುದಿತ್ತು ಅವರು ಅಂತ ಹೇಳಿದರೆ ಅದನ್ನು ಅವರು ತಮ್ಮ ಮುಂದಿನ ಪುಸ್ತಕದಲ್ಲಿ ನಮಗೆ ತಿಳಿಸಿಕೊಟ್ಟಾರೆ. ಮತ್ತೂ ಉಳಿದಿದೆ ಅಂದರೆ ಅದು ಸೇನಾ ರಹಸ್ಯ. ನನಗೆ ಸಮಯ ಕೊಟ್ಟಿಲ್ಲ ಇಲ್ಲಿ ಎಷ್ಟೊತ್ತು ಮಾತಾಡಬೇಕು ಅಂತ, ಹೀಗಾಗಿ ನಾನು ಮಾತಾಡ್ತಾ ಹೋದೆ. ಆದರೂ ಕೂಡ ಅವರು ಸೂಚನೆ ಕೊಟ್ಟರು. ನಾನು 2-3 ನಿಮಿಷ 5 ನಿಮಿಷ ಕೇಳಿದೆ, ಅಷ್ಟರೊಳಗೆ ಮುಗಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ನಾನು ಹೇಳಿದ್ದು ಆ ಪುಸ್ತಕದಲ್ಲಿರುವಂಥ ಸ್ವಲ್ಪ ಅಂಶ ಮಾತ್ರ. ಉಳಿದುದಕ್ಕಾಗಿ ನಿಮಗೆ ಕುತೂಹಲ ಇದ್ದರೆ ಸೇನಾನುಭವವನ್ನು ಓದಿ ಅವರ ಕಠಿಣ ಹಾದಿಯ ರೋಮಾಂಚನಕಾರಿ ಅನುಭವದಲ್ಲಿ ನೀವು ಪಾಲುದಾರರಾಗಿ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.